ಹಾಯ್ ಎವ್ರಿವನ್, ನಮಸ್ಕಾರ ಎಲ್ಲ ಆಕಾಂಕ್ಷಿಗಳಿಗೆ. ಬರೋಬ್ಬರಿ 2.84 ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ಹುದ್ದೆಗಳು ಖಾಲಿ ಇದ್ದಾವೆ. ಭರ್ತಿ ಸರ್ಕಾರ ಯಾವಾಗ ಮಾಡುತ್ತೆ, ಏನು ಮಾಹಿತಿ, ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಸಬ್ಸ್ಕ್ರೈಬ್ ಆಗಿ. ಶಾಲಾ ಕಾಲೇಜು ಆಸ್ಪತ್ರೆ ನಿಗಮ ಮಂಡಳಿ ಸೇರಿ ರಾಜ್ಯದಲ್ಲಿ ಸುಮಾರು 2.84 ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿ ಇದಾವಂತೆ. ಸರ್ಕಾರ ಏನ್ ಮಾಡ್ತಾ ಇದೆ ಕೇಳ್ತಾ ಇದ್ದಾರೆ. ಯುವ ಜನತೆಯಲ್ಲಿ ಉದ್ಯೋಗ ಇಲ್ಲದೆ ಪರದಾಡ್ತಾ ಇದ್ದಾರೆ. ಸರ್ಕಾರ ಕೈಕಟ್ಟಿ ಕುಳಿತಿದೆ. ಚುನಾವಣೆ ಪ್ರಣಾಳಿಕೆಯಲ್ಲಿ ವರ್ಷದೊಳಗೆ ನಿಮಗೆ 1000 ಉದ್ಯೋಗ ನೀಡ್ತೀವಿ ಅಂತ ಭರವಸೆ ನೀಡಿದ್ರು. 2.5 ವರ್ಷ ಕಳೆದ್ರೂ ಕೂಡ ಯಾವುದೇ ನೇಮಕಾತಿ ಆಗಿಲ್ಲ ಅಂತೇಳಿ ಬಿಜೆಪಿ SV ಸಂಕನೂರು ಅವರು ರಾಜ್ಯಪಾಲರ ನಿರ್ಣಯ ವೇಳೆ ಸರ್ಕಾರದ ವಿರುದ್ಧ ಟೀಕಾಪ್ರಹಾರ ನಡೆಸಿದ್ದಾರೆ. ರಾಜ್ಯದಲ್ಲಿ ದ್ವಿಭಾಷಾ ನೀತಿ ಜಾರಿಗೆ ತಂದಿರುವುದು ಸ್ವಾಗತಾರ್ಹ, ಆದರೆ ಶಾಲೆಗಳಲ್ಲಿ ಶಿಕ್ಷಕರಿಲ್ಲದಂತಾಗಿದೆ. ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಕರಿಲ್ಲ, ಆಂಗ್ಲ ಮಾಧ್ಯಮದಲ್ಲಿ ಮಕ್ಕಳಿಗೆ ಶಿಕ್ಷಕರನ್ನು ಇಲ್ಲಿಂದ ಕರೆತರುತ್ತಾರೆ. ಮಕ್ಕಳಿಗೆ ಅತ್ತ ಕನ್ನಡ ಇಲ್ಲ, ಅತ್ತ ಇಂಗ್ಲಿಷ್ ಸಹ ಇಲ್ಲ ಎಂಬಂತೆ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಕೂಡ ಹೇಳಿದೆ. ಬರೋಬ್ಬರಿ 3 ಲಕ್ಷಕ್ಕೂ ಹೆಚ್ಚು ನೇಮಕಾತಿ ಪೆಂಡಿಂಗ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರದವರು 2 ವರ್ಷ ಏನು ದಬಾಕಿಲ್ಲ. ಈಗ ಮತ್ತೆ ನೇಮಕಾತಿ ಮಾಡಬೇಕು ಅಂತ ಹೋದ್ರೆ ಮಾಡ್ಲೇಬೇಕು, ಉಳಿಗಾಲ ಇಲ್ಲ. ಇಲ್ಲಾಂದ್ರೆ ಅವರಿಗೆ ಎಲೆಕ್ಷನ್ ನೆಕ್ಸ್ಟ್ ಅವರು ಉಳಿಗಾಲ ಇಲ್ಲ. ಆಕಾಂಕ್ಷಿಗಳು ಕಾಯ್ತಾ ಇದ್ದಾರೆ ವರ್ಷಾನುಗಟ್ಲೆ. ಈಗ ವಯೋಮಿತಿ ಸಡಲಿಕೆ ತಂದ್ರು, ಏನೋ ಉದ್ದೇಶ ಮಾಡ್ತಾ ಇದ್ದಾರೆ. ನಂತರ ನಿಮಗೆ ಗೊತ್ತಿರೋ ಇಂಟರ್ನಲ್ ರಿಸರ್ವೇಶನ್ ಡಿಲೇ ಆಯ್ತು. ಈಗ ನೇಮಕಾತಿ ಸದ್ಯಕ್ಕೆ ಶುರು ಆಗುತ್ತಾ, ಇನ್ನು ಕೂಡ ಲೇಟ್ ಆಗುತ್ತಾ ಗೊತ್ತಿಲ್ಲ. ಈ ಎಲ್ಲ ಗೊಂದಲಗಳಿಂದ ಸಮಸ್ಯೆ ಕೂಡ ಆಗಿದೆ. ಮೇನ್ ಥಿಂಗ್ ಶಿಕ್ಷಕರ ನೇಮಕಾತಿ ಆಲ್ವೇಸ್ ಟಾಪಿಕ್, ಎಲ್ಲಾ ಕಡೆ ಸುದ್ದಿ ಅದೇ ಆಗಿರುತ್ತೆ ಎಲ್ಲ ರಾಜಕೀಯ ವಲಯದಲ್ಲಿ. ಅದು ಪೆಂಡಿಂಗ್ ಇದೆ. ಬರೋಬ್ಬರಿ 3 ಲಕ್ಷಕ್ಕೂ ಹೆಚ್ಚು ಹುದ್ದೆಗಳು, ಸರ್ಕಾರಿ ಹುದ್ದೆಗಳು ಖಾಲಿ ಇದಾವೆ ಅಂತ. ನೇಮಕಾತಿ ಯಾವಾಗ ಮಾಡ್ತೀರಾ? ಸರ್ಕಾರದ ವಿರುದ್ಧ ಕಿಡಿಕಾಯ್ದಿದ್ದಾರೆ. ನೋಡೋಣ ಸರ್ಕಾರದ ಡಿಸಿಷನ್ ತೆಗೆದುಕೊಳ್ತಾರೆ ಅಂತ. ಒಟ್ಟಾರೆ ನೇಮಕಾತಿ ಪ್ರಕ್ರಿಯೆ ಬಂದ್ಬಿಟ್ಟು ಕೋರ್ಟ್ ಅಲ್ಲಿ ಇಶ್ಯೂಸ್ಗಳಾಗಿರೋ ಕಾರಣ ಸರ್ಕಾರ ಬಂದ್ಬಿಟ್ಟು ಕೋರ್ಟ್ಗೆ ಮನವಿ ಸಲ್ಲಿಸಬೇಕಾಗುತ್ತೆ. ಮನವಿ ಸಲ್ಲಿಸಿ ಕೋರ್ಟ್ ಒಪ್ಪಿಗೆ ಪಡೆದುಕೊಂಡು ನೇಮಕಾತಿ ಶುರು ಮಾಡಿದ್ರೆ ಉತ್ತಮ ಅಂತ ಇಷ್ಟಪಡ್ತೀನಿ. ಥ್ಯಾಂಕ್ ಯು.